ನನಗೆ ಇನ್ನೊಂದು ಆ್ಯಕ್ಚುಲಿ ನಿಮ್ಮ ಬಗ್ಗೆ ತುಂಬ ನನಗೆ ಕಾಡಿದ್ದು ಅಥವಾ ಸ್ವಲ್ಪ ಇದು ಏನೋ ಬೇರೆ ಥರ ಇಂಪ್ಯಾಕ್ಟ್ ಮಾಡಿದ್ದು ಏನು ಅಂತಂದರೆ, ನೀವು ಒಂದು ಕಡೆ ಹೇಳ್ಕೊತೀರ ನಂಗೆ ಹೊರಗಡೆ ಯಾರು ಜಾಸ್ತಿ ಫ್ರೆಂಡ್ಸ್ ಎಲ್ಲ ಇಲ್ಲ, ಮತ್ತು ಅಪ್ಬ್ರಿಂಗಿಂಗ್ ಕೂಡ ಪೇರೆಂಟ್ಸ್ ಎಲ್ಲ ತುಂಬ ಲೈಕ್ ಪ್ರಿವಿಲೇಜ್ಡ್ ಕಿಡ್ ಆ ಥರ ಏನಲ್ಲ, ತುಂಬ ಸ್ಟ್ರಿಕ್ಟ್ ಫಾದರ್, ಸ್ಟ್ರಿಕ್ಟ್ ಪೇರೆಂಟ್ಸ್ ಆ ಥರದ್ದೆಲ್ಲ. ಏನು ಎಕ್ಸಾಕ್ಟ್ಲಿ ಅಂದರೆ ಅದೇ ನಿಮಗೇನಾದರೂ ಸ್ವಲ್ಪ ಅಂದರೆ ಇಲ್ಲಿ ಬೇರೆ ಎಲ್ಲರ ಜೊತೆಗೂ ಬೆರೆಯೋದಕ್ಕೆ ಅದೆಲ್ಲ ಸ್ವಲ್ಪ ಬ್ಯಾಕ್ಲಾಗ್ ಕಾರಣ ಆಗ್ತಾ ಇತ್ತಾ ಹೇಗೆ? ಕಷ್ಟ ಆಯಿತು. ನಾನು ಸುಮ್ಮನೆ ಹೇಳಲ್ಲ, ನಾನು ಮೈಂಡ್ ಸ್ಟ್ರಾಂಗ್ ಇದ್ದಕ್ಕೆ ಮೇ ಬಿ ಇಷ್ಟು ದಿನ ಇದ್ನೇನೋ. ಆ ಥರ ಮನೆನೂ ಅಗೇನ್ಸ್ಟ್ ಇದ್ದಾರೆ, ಏನೋ ಒಂದು ಮಾಡಬೇಕು, ನಾನೇನು ಮಾಡಿಲ್ಲ ಅಂದರೆ ಕಾಣಿಸೋದು ಇಲ್ಲ ಅನ್ನೋ ತಲೆಗೆ ಹೊಡ್ತಾ ಇತ್ತು. ಜೊತೆಗೆ ಯಾರ ಜೊತೆ ಹೋಗಿ ಮಾತಾಡಲಿ, ನನ್ನ ಮೇಲೆ ಈಗೋ ಇಶ್ಯೂ, ನನಗೆ ಸೆಲ್ಫಾಗಿ ನಾನೇ ಹೋಗಿ ಹೋಗಿ ಕುತ್ಕೊಂಡ್ಬಿಟ್ನಾ ಮಾತಾಡ್ಬಿಟ್ನಾ ಅನ್ನೋದು. ನನಗೆ ಐ ಹ್ಯಾವ್ ಫೈಟೆಡ್ ಫಾರ್ ಮೈ ಸೆಲ್ಫ್. ನನ್ನ ತಲೆ ಒಂದು ಹೇಳ್ತಾ ಇತ್ತು, ಮಾಡಬೇಡ, ಯಾಕೆ ಮಾಡ್ತಾ ಇದೆಯಾ, ನೆಸೆಸರಿ ಏನಿದೆ. ಇಟ್ ವಾಸ್ ಆಲ್ ಗಿವಿಂಗ್ ಮೀ. ಐ ವಾಸ್ ಲೈಕ್ ನೋ, ಯು ಕಾಂಟ್ ಬಿ. ನನ್ನ ಪ್ರೋಸೆಸ್ಸಲ್ಲೇ ಫೈಟಲ್ಲಿ ನನಗೆ ಆಗೋಯ್ತು ಇಶ್ಯೂ. ಹಂಗೆ ಇಟ್ ಈಸ್ ಟಫ್ ಫಾರ್ ಮೀ. ನನಗೆ ನನ್ನ ಜರ್ನಿ ಇದ್ದಿದ್ದ ಹಾಗೆ, ನನ್ನ ಜರ್ನಿ ಹಾಗೆ ಬಂದಿದ್ದು ಕೂಡ. ಆದರೆ ಏನು ಜರ್ನಿ ಅಂದರೆ ಇವಾಗ ಎಮೋಷನಲಿ ಸ್ಟ್ರಾಂಗ್ ಇದ್ದೀರಾ ಅಂತ ತೋರಿಸ್ಕೊಂಡಿದ್ದೀರಾ ಆ್ಯಕ್ಚುಲಿ ಮನೇಲಿ. ಬಟ್ ಏನು ಆ್ಯಕ್ಚುಲಿ ಏನು ಕಾಡ್ತಾ ಇತ್ತು? ಇಟ್ ಇಸ್ ನಾಟ್ ಆಲ್ಮೋಸ್ಟ್ ನನ್ನ 16 years ಲೈಫ್ ಸಿಂಗಲ್ ಆಗೇ ಇದ್ದಿದ್ದು. ಅಂದರೆ ನಾನು ಸ್ಪೋರ್ಟ್ಸ್ ಅಂತಂದರೆ ಹಾಸ್ಟೆಲ್ ಲೈಫಲ್ಲಿ ಬೆಳೆದಿದ್ದು ನಾನು. ಆ ಹಾಸ್ಟೆಲ್ ಲೈಫ್ ಹೆಂಗೆ ಅಂದರೆ ಅಲ್ಲಿದ್ದವ್ರಿಗೆ ಮಾತ್ರ ಗೊತ್ತು. ಈಗ DYSS ಬ್ಯಾಂಗ್ಳೂರಲ್ಲಿ ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಸ್ಟೇಡಿಯಮೇ ಲೈಫು. ಸ್ಟೇಡಿಯಮಲ್ಲಿ ಹಾಸ್ಟೆಲ್ ಕೊಡ್ತಾರೆ, ಬೆಳಗ್ಗೆ ಪ್ರಾಕ್ಟೀಸ್ ಮಾಡು, ಕಾಲೇಜ್ಗೆ ಹೋಗ್ಬಾ, ಹಾಸ್ಟೆಲ್, ಫೋನ್ ಇಲ್ಲ, ಏನಿಲ್ಲ. ನಮ್ಮ ಪ್ರಪಂಚ ಹಿಂಗೆ. ನಾನು ನೋಡಿದ್ದ ಪ್ರಪಂಚ ನನಗೆ 16 ವರ್ಷ ಆಗೋವರೆಗೂ ಆ ಪ್ರಪಂಚ. ಅದಾಗ್ತಿದ್ದಂಗೆ ಅಪ್ಪನೂ ಸ್ಟ್ರಿಕ್ಟ್ ಇದ್ರು. ನಾನು ಎಜುಕೇಶನ್ಗೆ ಬಂದೇನು ಸ್ಕೋರ್ ಆಯಿತು, ಫ್ರೆಂಡ್ಸ್ ಯಾರು ಆ ಥರ ಏನು ನನಗೆ ಅಷ್ಟು ಡೀಪ್ ಕನೆಕ್ಷನ್ಸ್ ಅಂತ ಆಗಲಿಲ್ಲ. ಮೇ ಬಿ ನನಗೆ ಈಗೋ ಇಶ್ಯೂಸು, ಆ್ಯರೋಗೆಂಟ್ ಇಶ್ಯೂಸಲ್ಲಿ ಕನೆಕ್ಷನ್ನೇ ಮಾಡ್ಕೊಳ್ಳಿಲ್ಲ. ಮಾಡ್ಲಿಂಗ್ ಮಾಡ್ತೀನಿ ಹಂಗೆ ರಪ್ಪ ಅಂತ. ಕಾಲೇಜಲ್ಲೂ ನನಗೇನು ಅಂಥ ಹೆಲ್ದಿ ಫ್ರೆಂಡ್ಸ್ ಕ್ಯಾರಿ ಆದರು ಅಂತ ಹೇಳೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ನೆಸೆಸರಿ ಇರಲಿಲ್ಲ. ಫೋನ್ ಇತ್ತು, ಮನೆ ಇತ್ತು, ಮತ್ತು ನಮ್ಮ ಡ್ಯಾಡಿ ಬಿಡ್ತಾನೂ ಇರಲಿಲ್ಲ ಆಚೆ ತುಂಬ. ನನ್ನ ಕಾಲೇಜ್ ಆಯಿತು, ಮನೆ ಆಯಿತು ಅನ್ನಂಗಿದ್ದಾಗ ನಾನು ಕನೆಕ್ಷನ್ ಮಾಡ್ಕೊಳ್ಳೋದು ಕಮ್ಮಿ. ಈಗ ಇತ್ತೀಚೆಗೆ ನಾನು ಯಾವಾಗ ಇಂಡಸ್ಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ, ಈ ಸ್ಟಾರ್ಟೆಡ್ ಟು ಗಿವ್ ಮಿ ಆಲ್ ದ ಫ್ರೀಡಮ್, ಈ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಮೀ. ನಾನು ಎಲ್ಲೋ ನನ್ನ ಮಗಳು ತಪ್ಪು ಮಾಡಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿ ಸ್ಟಾರ್ಟೆಡ್ ಟು ಗಿವ್ ದಟ್. ನಾನು ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು ಬಂದೆ. ಅಷ್ಟರೊಳಗೆ ಮೈಂಡ್ ಸೆಟ್ ಎಫೆಕ್ಟ್ ಆಗೋಗಿತ್ತು ನನಗೆ. ಸ್ವಲ್ಪ ನಂದೇ ನಡಿಬೇಕು ಅನ್ನೋದು ಮಾತಿತ್ತು. ಸೊ ಡಿಸಿಷನ್ ಫೈನಲ್ ನಂದೇ ಆಗಬೇಕು ಅನ್ನೋದಿದ್ದಾಗ ಈವನ್ ಎಲ್ಲೋ ನನ್ನ ತುಪ್ಪ ತಪ್ಪಿದೆ, ಇಲ್ಲ ಅಂತ ಹೇಳಲ್ಲ. ಅದನ್ನೆಲ್ಲ ಈಗ ತಿದ್ಕೊಂಡು ಮುಂದಿನ ದಿನಗಳಲ್ಲಿ ಬದಲಾಗಿ ನಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಎಲ್ಲೋ ಕಾಡ್ತಿತ್ತು ನನಗೆ. ಅವನು ಯಾರೋ ಏನೋ ಹೇಳ್ತಾರಂತೆ, ಅದಕ್ಕೆ ಇವಳಿಗೆ ಫ್ರೆಂಡ್ಸ್ ಎಲ್ಲ ನೋಡು ಅಂತೇನೋ ಅಂತಾರಂತೆ. ಅದು ಮತ್ತೆ ಕಿವಿಗೆ ಬೀಳುತ್ತೆ. ಐ ವಾಸ್ ಲೈಕ್ ಎಫೆಕ್ಟ್ ಆಯಿತು. ಲೈಕ್ ನನಗೆ ಕಾಡಕ್ಕೆ ಸ್ಟಾರ್ಟ್ ಆದೆ. ಮೇ ಬಿ ಅದಕ್ಕೆ ಯಾರು ಮತ್ತೆ ಮಾತಾಡ್ಸೋಕ್ಕೆ ಇಷ್ಟಪಡಲ್ವೇನೋ ಅಂತ. ಹಂಗನ್ಬಿಟ್ಟು ಸಾಫ್ಟ್ ನೇಚರ್ನ ನೋಡಿಲ್ಲ ಅಂದರೆ ಹೆಂಗೆ ಅರ್ಥ ಅಲ್ವಾ? ನೀವು ಟ್ರೈ ಮಾಡಬೇಕು. ಈಗ 1 ವಾರ ನಾನು ಇರಲಿಲ್ವಾಗ ಇಲ್ಲಿ ಜೊತೆ ಫನ್ನಾಗಿ, ನೀವು ನನ್ನ ಟ್ರೈಯೇ ಮಾಡಿಲ್ಲ, ಮಾತಾಡ್ಸೋಕ್ಕೆ ಇಷ್ಟಪಡಲಿಲ್ಲ ಅಂದಾಗ ಯು ಡೋಂಟ್ ನೋ ರಿಷಾ ಹೆಂಗೆ ಅಂತ ಹೇಳಿ ಗೊತ್ತಾಗಲ್ಲ ನಿಮಗೆ. ನನಗೆ ರಾಶಿಕನ ಮೇಲೆ ಇದ್ದಿದ್ದು ಒಂದೇ, ಸ್ಟಾರ್ಟಿಂಗ್ ಏನೋ ಕುಗ್ಗಿದಾಗ ಹುಡುಗಿ ಬಂದು ನನ್ನ ಕೈ ಹಿಡ್ಕೊಂಡು ಸಮಾಧಾನ ಮಾಡಿದ್ದಕ್ಕೆ ಟಿಲ್ ಎಂಡ್ ಹುಡುಗಿ ಏನೇ ಮಾಡಿದ್ರು ಅಥವಾ ನನಗೆ ಗೊತ್ತಿದ್ರು ಕೂಡ ಏನೇ ಆದ್ರೂ ಅದೊಂದು ಫಸ್ಟ್ ಸ್ಟಾರ್ಟಿಂಗು ನಾನು ಏನು ಗೊತ್ತಿಲ್ಲದೇ ಬಂದು ನನ್ನ ಕೈ ಹಿಡ್ಕೊಂಡು ಸಮಾಧಾನ ಮಾಡಿದ್ದಕ್ಕೆ ಐ ಹ್ಯಾಡ್ ವ್ಯಾಲ್ಯೂಡ್ ಹರ್ ಫ್ರೆಂಡ್ಶಿಪ್ ಟಿಲ್ ಗೋಯಿಂಗ್. ನಾನು ವಾಪಸ್ ಬರಬೇಕಾದ್ರೂ ನಾನು ವ್ಯಾಲ್ಯೂ ಮಾಡಿದ್ದೆ. ನಾನು ಆ ಥರ ವ್ಯಕ್ತಿ. ಒಂದೊಂದ್ಸತಿ ಕೈ ಹಿಡಿದ್ರೆ ಬೇಕಾದ್ರೆ ನಾನೇ ಸೋತ್ಬಿಡ್ತೀನಿ, ಗೇಮೇ ಸೋತ್ಬಿಡ್ತೀನಿ, ನೀನು ಗೆಲ್ಲು ಅಂತ. ಅದು ಕಾಣಿಸ್ಲಿಲ್ಲ. ಆ ಕಾಣಿಸೋಂಥ ಮೂಮೆಂಟ್ಗಳು ಬರಲಿಲ್ಲ ನನಗೆ, ಅಷ್ಟೇ ಆಗಿ. ಸೊ ಈಗ ಜನ ಹತ್ರ ಆಗಬೇಕು ಅಂದರೆ ನಿಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಾ ನೀವು? ಡೆಫಿನೆಟ್ಲಿ, ಆಬ್ವಿಯಸ್ಲಿ. 4 ಜನ ನನಗೆ ಬಿಗ್ ಬಾಸ್ ಕಲ್ತಿದ್ದು ನಾನು ಒಂದೇ, ದುಡ್ಡು ಬೇಕಾದ್ರೆ ಸಂಪಾದನೆ ಮಾಡ್ಬಿಡ್ಬೋದು, 4 ಜನ ಸಂಪಾದನೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ಬಿಗ್ ಬಾಸ್ ಪೇಮೆಂಟ್ ಬೇಡ ನಿಮಗೆ? ಬೇಡ ಬಿಡಿ. ಅಲ್ಲ, ಕಲ್ತಾಯ್ತಲ್ಲ, ದುಡ್ಡೇನು ಬೇಡ, ತೊಂದರೆ ಇಲ್ಲ, ಹೊರಗಡೆ ಅಂದರೆ ಹೊರಗಡೆ ದುಡ್ಡು ಸಂಪಾದನೆ ಮಾಡೋದು ಈಸಿ, ಅದೇ 4 ಜನ ಸಂಪಾದನೆ ಮಾಡೋದು ಹೆವಿ ಕಷ್ಟ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಪೇಮೆಂಟು ಬೇಕು ಕೊಡಿ, ಈಸ್ಕೊಂತೀನಿ. ಎಷ್ಟು ಈಗ 5 ವೀಕ್ಸಿಗೆ ಎಷ್ಟು ಅದೆಲ್ಲ ಚಾರ್ಜ್ ಮಾಡಿದ್ರು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ನನಗೆ. ಚಾನಲ್ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು. ಓಕೆ, GST ಎಲ್ಲ ಕಟ್ಟಾಗಿ ಅದೇನು ಬರುತ್ತೋ ಚಾನಲ್ ಅವ್ರು ಕೊಟ್ಟಿದ್ದು ಅಷ್ಟೇ. ಯಾವತ್ತೂ ದುಡ್ಗೋಸ್ಕರ ಆಡಲಿಲ್ಲ ನಾನು, ದುಡ್ಗೋಸ್ಕರ ಒಪ್ಕೊಳ್ಳಿಲ್ಲ ಬಿಗ್ ಬಾಸ್ ಅನ್ನೋದನ್ನ. ಯಾಕಂದರೆ ಬಿಗ್ ಬಾಸ್ ಸ್ಟೇಜ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಆ ಸ್ಟೇಜ್ನ ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ನಾವು. ಇದೇ ತಮ್ಮನೇಲಿ ದುಡ್ಡಿನ ಸ್ಟೇಜಲ್ಲಿ ಬಿಗ್ ಬಾಸ್ನ ಅಳಿಯೋಕ್ಕಾಗಲ್ಲ. ಎಷ್ಟು ಜನದ ಕನಸು, ತುಂಬ ಕನಸು, ಲಕ್ಷಾಂತರ ಜನ. ಅದು ನನಗೆ ಸಿಗ್ತಾ ಇದೆ ಅಂದಾಗ
ಏನಿಗೆ ಬೇಕು ಪ್ರೀತಿಯಿಂದ ಗೆಲ್ಸು ಅದು ಸಿಕ್ತಲ್ಲ ಐಡೆಂಟಿಟಿ. ಈಗ ರಿಷಾ ಯಾರು ಅಂತ ಯಾರು ಗೊತ್ತಿತ್ತು. ಈಗ ನಾನು ಕೋಪ ಒಪ್ಕೊತೀನಿ, ಈಗ ನಾಳೆ ಇನ್ನೊಂದು ಮಾಡಿದ್ಮೇಲೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ನಾನು ಬದಲಾಗಿದ್ದೀನಿ ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಂಡಾಗ ಐ ಫೀಲ್ ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದು ಇಟ್ ಈಸ್ ನಾಟ್ ಅ ಎಂಡ್ ಫಾರ್ ಮೀ, ಇಟ್ ಈಸ್ ಅ ಬಿಗಿನಿಂಗ್ ಫಾರ್ ಮೀ. ಒಂದು ಐಡೆಂಟಿಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ಮೇಲೆ ಕೆಲಸಗಳು ಸ್ಟಾರ್ಟು ಅನ್ನೋದನ್ನ ನಾನು ಪಾಸಿಟಿವ್ ಆಗಿ ತಗೊಂಡೆ ಅಷ್ಟೇ. ಮುಂದೆ ಲೈಫ್ ಏನು ಅಂದರೆ ಪ್ರಾಜೆಕ್ಟ್ಸ್ ಏನೇನು ಮಾಡಬೇಕು ಅಂತಿದ್ದೀರಾ? ಇಲ್ಲಿ ಸಿಕ್ಕಿರುವ ಒಂದು ಲೈಮ್ ಲೈಟ್ ಅಥವಾ ಪ್ರೀತಿನ ಯಾವ ಥರ ಕೊಂಡೋಗ್ಬೇಕು ಟೇಕ್ ಇಟ್ ಕನ್ಸಿಡರ್ ಮಾಡ್ತೀನಿ. ಈಗ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕಂದ್ರೆ ಪೆಂಡಿಂಗ್ ಸ್ವಲ್ಪ ಸೈನ್ ಮಾಡಿದೆಲ್ಲ ಮುಗಿಸ್ಬಿಟ್ಟು ಏನು ಫ್ಯೂಚರ್ ಸೈನ್ ಮಾಡಬೇಕಾದ್ರೆ ನೋಡ್ಕೊಂಡು ಸೈನ್ ಮಾಡ್ತೀನಿ. ಚಾನಲ್ ಬರೋ ಆಸೆ ಇದೆ, ಬಟ್ ಆದರೆ ಇದೇ ಥರ ಬರೋ ಆಸೆ ಅಂತ ಇದೆ. ಅಂದರೆ ನಾನು ಸೀರಿಯಲಲ್ಲಿ ಕಾಸ್ಟ್ ಆಗಬೇಕು ಅಂದರೆ ಯಾವುದಾದ್ರೂ ನಾಗಿನಿ ಇಲ್ಲ ಸ್ನೇಕ್ ವರ್ಷನಲ್ಲೇ ಕಾಸ್ಟ್ ಆಗಬೇಕು ಅನ್ನೋ ನನ್ನ ಆಸೆ. ಚಾನಲಲ್ಲಿ ಹೆಂಗೆ ಇದು ಮಾಡ್ತಾರೋ ಗೊತ್ತಿಲ್ಲ ನನಗದಿದೆ. ನಾರ್ಮಲ್ ನಂಜು ಕಾರುವ ರೋಲ್ಸ್ಗಳು ಅಂದರೆ ಆ ಥರ ಕ್ಯಾರೆಕ್ಟರ್ಸಲ್ಲಿ ನಾನು ಈಗ ಒಳ್ಳೆ ಶೋಷಿತ ಹೆಣ್ಣು ಆ ಥರ ಎಲ್ಲ ಅಂದರೆ ಅದೊಂದು ಆಸೆ ಇದೆ ನನಗೆ, ಆ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು ಅಂತ. ಆ ಥರ ಯಾವತ್ತು ಸಿಕ್ಕಿದ್ರು ಚಾನಲ್ಗೆ ನಾನು ಹೂ ಅಂತೀನಿ. ಅದನ್ನು ಬಿಟ್ಟು ಸೀರಿಯಲಲ್ಲಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಆ ಥರ ರೋಲ್ ಸಿಕ್ಕಿದಾಗ ಐ ಗೋ ವಿತ್ ಯಸ್. ಮತ್ತು ರಿಯಾಲಿಟೀಸ್ ನೆಕ್ಸ್ಟ್ ಅಪ್ಕಮಿಂಗ್ ಯಾವುದಾದ್ರೂ ಬಂದಾಗ ಪೊಟೆನ್ಷಿಯಲ್ ಇತ್ತು ಅಂತ ಅಂದಾಗ ಡೆಫಿನೆಟ್ಲಿ ಎಕ್ಸೆಪ್ಟ್. ಸಿನಿಮಾ ಬಿಡೋಕ್ಕಾಗತ್ತಾ? ಸಿನಿಮಾನೇ ಜೀವನ ಅಲ್ವಾ. ಈಗ ಬೆಟರ್ ಸಿನಿಮಾಸ್ ನಾವು ಈಗ ರಿಲೀಸ್ ಆದಮೇಲೆ ಐ ವಾಂಟ್ ಟು ಪ್ಲೇ ಅ ವೆರಿ ಪೊಟೆನ್ಷಿಯಲ್ ಕ್ಯಾರೆಕ್ಟರ್ಸ್ ನಾವು. ಇಟ್ ಈಸ್ ನಾಟ್ ಓನ್ಲಿ ಹೀರೋಯಿನ್. I want to do well, like next web series agli, Netflix agli, Prime agli. I want to work for such thing. I need to reach like Telugulu ಕಾಲಿಡ್ತೀನಿ, ಅಲ್ಲೂ ಒಂದು ಸ್ವಲ್ಪ ಸಿಕ್ಕಿರೋ ಐಡೆಂಟಿಟಿನ ಐ ವಿಲ್ ಯೂಸ್ ಇಟ್ ಕಂಪ್ಲೀಟ್ಲಿ. ಸೊ ಐ ವೋಂಟ್ ವೇಸ್ಟ್ ಇಟ್. ಓಕೆ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಈಗ ಆಲ್ಮೋಸ್ಟ್ 1,20,000 ಆಗಿದೆ. ಮೊದಲು ಹೋಗೋಕ್ಕಿಂತ ಮುಂಚೆ ಎಷ್ಟಿತ್ತು? ಹೇಗೆ 60 ಸಮಥಿಂಗ್ ಇತ್ತೇನೋ, 69, 70 ಅರ್ಧಕ್ಕರ್ಧ ಆಲ್ಮೋಸ್ಟ್ ಜಾಸ್ತಿ ಆಗಿದ್ದಾರೆ. ಇಲ್ಲ ಆರ್ಗ್ಯಾನಿಕ್ ಆಗಿದ್ದಾರೆ, ವ್ಯೂಸು ಆರ್ಗ್ಯಾನಿಕ್ ಆಗಿದೆ. ಎಲ್ಲೋ ಕೇಳ್ಪಟ್ಟೆ ಗಿಲ್ಲಿಗೆ ಹೊಡೆದ್ಮೇಲೆ ರಪ್ಪಂತ 20,000 ಬಿದ್ದೋದ್ರು ಅಂತ ಕೇಳ್ಪಟ್ಟೆ. ಬಟ್ ಅವ್ನು ಬಂದ್ಬಿಟ್ಟು ಎತ್ಕೊಡ್ತಾನೆ ಅಂತ ನಂಬಿಕೆ ಇದೆ ನನಗೆ. ಇಲ್ಲಿ ಆಚೆ ಬರೋವರೆಗೂ ಕಾಯ್ತಾ ಇದ್ದೀನಿ, ಬಪ್ಪ ನೀನು ಫಸ್ಟ್ ಜನಕ್ಕೆಲ್ಲ ಅರ್ಥ ಮಾಡಿಸು ಅಂತ. ಬೈ ಚಾನ್ಸ್ ನೆಕ್ಸ್ಟ್ ನಾನು ಅವನು ಯಾವುದಾದ್ರೂ ಒಂದು ಮಾಡಿದ್ರೆ ಅದು ಒಂಥರ ಬೇರೆ ಥರನೇ. ಯಾವುದಾದ್ರೂ ಒಂದು ಮಾಡಿದ್ರೆ ಅಂದ್ರೆ ಏನು ರಿಯಾಲಿಟಿ ಶೋಸು ಅಥವಾ ಸಿನಿಮಾನೋ ಅದ್ರಲ್ಲಿ ಒಪ್ಕೊಳ್ತಾರೆ ಅಂತ ಐ ಫೀಲ್ ಡೆಫಿನೆಟ್ಲಿ. ಗಿಲ್ಲಿ ಹೀರೋ, ನೀವು ಹೀರೋಯಿನ್. ಯಾಕೆ ಬೇಡ? ಗಿಲ್ಲಿ ನೀರೋ ಆಗ ಸ್ಟಾರ್ ಮೆರೆಸ್ಬಿಡ್ತಾರೆ. ಗಿಲ್ಲಿಗೆ ಹೀರೋ ಮೆಟೀರಿಯಲ್ ಅಲ್ವಾ ಗಿಲ್ಲಿ? 100% ಡೆಫಿನೆಟ್ಲಿ ಹೀರೋ, ರಿಯಲ್ ಹೀರೋ. ಅವ್ನು ಮಾಡ್ಬೋದು. ಅವ್ನು ಆ್ಯಕ್ಚುಲಿ ಹ್ಯಾಸ್ ದಟ್ ಕ್ಯಾರೆಕ್ಟರ್. ಸೂಟ್ ಮಾಡ್ಕೊಂಡು ಅವನು ಈಗ ಯಾಕೆ ಈಗ ಇವ್ರು ಚಿಕ್ಕಣ್ಣ ಅವ್ರು ಆಗಿಲ್ವಾ, ಅಥವಾ ಇವರು ಎಷ್ಟೊಂದು ಜನ ಆಗಿದ್ದಾರೆ. ನೆಕ್ಸ್ಟ್ ಲೆವೆಲ್ ಡೆವಲ್ ಇಸ್ ಬ್ಯಾಕ್ ಅನ್ನಂಗೆ ನಮ್ಮದು ಗಿಲ್ಲಿ ಇಸ್ ಬ್ಯಾಕ್ ಅಂತ ಬರ್ತಾನೆ. ಚೆನ್ನಾಗಿ ಅವ್ನು ಗುಡ್ ಪರ್ಸನ್ ಈಸ್. ಓಕೆ. ಸೊ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಲೈಕ್ ಬಿಗ್ ಬಾಸ್ ಫಾಲೋವರ್ಸಿಗೆ ಜೊತೆಗೆ ಇನ್ಸ್ಟಾಗ್ರಾಮು ಮತ್ತು ಎಲ್ಲ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಇದು ನೀವು ಮನೆ ಮಗಳ ಥರ ಕಾಪಾಡಿ ಅಥವಾ ಅವರಿಗೆ ಇದು ಮಾಡಿ ಏನಾದ್ರು ತಪ್ಪು ಮಾಡಿದರೆ ಎಂತ ಹೇಳೋದು ಕ್ಷಮಿಸಿ ಅಂತೆಲ್ಲ ಹೇಳಿದ್ರಿ. ಮನೆ ಮಗಳ ಥರ ತಗೊಂಡಿದ್ದಾರಾ ಜನಗಳು? ಹೇಗೆ? ಇನ್ನೂ ತಗೊಂಡಿಲ್ಲ. ನೀವು ಗಿಲ್ಲಿ ಬರೋವರೆಗೂ ದಯವಿಟ್ಟು ವೆಯ್ಟ್ ಮಾಡಬೇಡಿ. ಗಿಲ್ಲಿ ಬರ್ತಾನೆ. ಸೊ ಅಲ್ಲಿವರೆಗೂ ಒಪ್ಕೊತೀನಿ. ಎಸ್ಪೆಷಲಿ ಬಿಗ್ ಬಾಸ್ ಮನೆ ಅನ್ನೋದು ನನಗೆ ಸಿಕ್ಕಿದ್ದು ಮೇ ಬಿ ಎಲ್ಲೂ ಕಲಿಯೋಕ್ಕಾಗ್ತಿರ್ಲಿಲ್ವೇನೋ. ಆ ಪಾಠಗಳನ್ನ ನಾನು ಕಲ್ತಿದ್ದೀನಿ ಬಿಗ್ ಬಾಸ್ ಮನೇಲಿ. ಹಾನೆಸ್ಟ್ಲಿ ಇಟ್ಸ್ ಅ ವೆರಿ ಬಿಗ್ ಲೈನ್ ನನ್ನ ಬಾಯಲ್ಲಿ ಬರೋದದು. 4 ಜನ ಸಂಪಾದನೆ ಮಾಡೋದು ಕಷ್ಟ, ಕಳ್ಕೊಂಬೇಡ. ಈಗ ಅನಿಸ್ತಾ ಇದೆ ಯಾವುದೋ ಒಬ್ಬರ ಮೇಲೆ ಕೋಪ ಮಾಡ್ಕೊಳಕ್ಕೂ ಅಥವಾ ಏನೋ ನನ್ನ ಮುಂದೆ ಇನ್ಸಿಡೆಂಟ್ ಆಗಿ ಇರಿಟೇಟ್ ಆಗೋದಕ್ಕೂ ಕಳ್ಕೊಬಿಡೋದು ಈಸಿ, ಪಡ್ಕೊಳ್ಳೋದು ಕಷ್ಟ ಅನ್ನೋದು ಕಲ್ತಿದ್ದೀನಿ. ಅದನ್ನು ಹಾಗೆ ಉಳಿಸ್ಕೊಂಡು ಹೋಗ್ತೀನಿ. ಆ ನಂಬಿಕೆ ನನಗಿದೆ. ಸೊ ದಯವಿಟ್ಟು ನೀವು ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫೈನಲಿ ನೆಕ್ಸ್ಟ್ ವೀಕ್ ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ. ಈಗ ಪ್ರಿಡಿಕ್ಟೇ ಮಾಡೋಕ್ಕಾಗ್ತಾ ಇಲ್ಲ. ಅಶ್ವಿನಿ ಅವ್ರು ಬಂದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಪ್ರಿಡಿಕ್ಟೇ ಮಾಡೋಕ್ಕಾಗ್ತಾ ಇಲ್ವಲ್ಲ ಆನೆಸ್ಟ್ಲಿ ಹೆಂಗೆ. ಬಿಕಾಸ್ ಸುದಿಯವ್ರು ಬಂದಮೇಲಂತೂ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಎನಿವನ್ ಕ್ಯಾನ್ ಕಮ್ ಔಟ್. ಎಸ್. ಥ್ಯಾಂಕ್ ಯು ಸೊ ಮಚ್ ರೇಷಾ ಅವರೇ. ಒಳ್ಳೆಯದಾಗಲಿ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸಿಗೆ. ಲೈಫ್ ನೀವು ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆಲ್ಲ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೈಸ್. ಸೊ ಸ್ನೇಹಿತರೆ, ಇದಾಗಿತ್ತು ರಿಷಾ ಗೌಡ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.